ಬೆಳಿಗ್ಗೆ ಮೀಟಿಂಗ್ ನಲ್ಲಿದ್ದೆ. ಇಲ್ಲ ಮೀಟಿಂಗು ಎಲ್ಲ MLAs ಬಂದ್ರು. ನಾನೇ ಹೇಳಿದೆ ನಾನು ಆಮೇಲೆ ಫಸ್ಟ್ ಹೇಳಿದ್ದೆ, ನಾನು ಬೇಗ ಬರ್ತಿದ್ದೆ. ನಾನು ಊರಲ್ಲಿ ಅವರೆಲ್ಲ ಬ್ರದರ್ಸ್, ಇದರಲ್ಲಿ 3 ಜನ ಇದ್ದಾರೆ ಸರ್. ಈ ಮನೇನು 3 ಜನ ಇದಾರೆ ಸರ್. ಈ ಮನೆಯಲ್ಲಿ 3 ಜನ ಇದ್ದಾರೆ. ಒಂದೊಂದು ರೂಮಲ್ಲಿ ಒಬ್ಬರು ಅಡುಗೆ ಮಾಡ್ಕೊಂಡು ಬಡ ಕುಟುಂಬ ಸರ್. ಮಾಡಿಕೊಟ್ರೆ ಈ ಗೌರ್ಮೆಂಟ್ ಹಾಸ್ಪಿಟಲ್ ಕೇಂದ್ರದಲ್ಲಿ ಕೆಲಸ ಇರ್ತಲ್ಲ ಅಂತ ಬೇರೆ ಮಾಡಿಕೊಟ್ರೆ ಜೀವನ ಮಾಡ್ಕೊಂಡು ಇರ್ತಾರೆ. ನಮ್ಮ ಸರ್ಕಾರಕ್ಕೆ ಅದೊಂದು ಬಂದಿದ್ದೀರಿ, ಏನಿಲ್ಲ. ಎಲ್ಲ ಮಗಳಿಗೋಸ್ಕರನೇ ಇದು ಮಾಡಿ ಪಾಪ ಓದಕ್ಕೆ ಸಿಕ್ಕಾಬಿಟ್ಟೆ ಹೆಣ್ಮಕ್ಳಿಗೆ ಕಟ್ಕೊಳ್ಳಿಲ್ಲ ಮಕ್ಕಳಿಗೋಸ್ಕರ ಬ್ಲೈಂಡ್ ಸರ್, ಬರ್ತು ಬ್ಲೈಂಡ್ ಮಗಳು ಮನಸ MSc ಮಾಡಿದಾರಲ್ಲ, MSc ಮಾಡಿದ್ರು ಫುಲ್ಲಿ ಅಂಧವಿಕಲ ಆದ್ರೂ ಇಂಡಿಯನ್ ಫುಟ್ಬಾಲ್ ಅಲ್ಲಿ ಕ್ಯಾಪ್ಟನ್ ಆಗಿ ಬ್ರೈನ್ ಲಿಪಿ ಓದಿದ್ದು. ಈಗ ಬ್ರೈನ್ ಲಿಪಿಯಲ್ಲಿ ಹೈಯೆಸ್ಟ್ ಕೋಚಿಂಗ್ ಹೋಗ್ತಾ ಇದ್ಲು, ಬೆಂಗಳೂರಲ್ಲಿ ಮಾಡ್ತಿದ್ಲು. ದುಡ್ದಿದ್ದೆಲ್ಲ ಏನಿದ್ರು ಮಗಳಿಗೆ, ಬೇರೆ ಏನಕ್ಕೂ ದುಡ್ದಿಲ್ಲ. ನೋಡಿ ಸರ್, ಇದೇ ಬಟ್ಟೆ ನೀವು ಯಾವ ಫಂಕ್ಷನ್ ನೋಡಿದ್ರು ಹಿಂಗೆ ಇರ್ತಾರೆ ಇವರು. ಇದೇ ಮನೆ ಅವರು, ದೊಡ್ಡ ಅರಮನೆ ಕಟ್ಟಿದಂಗೆ ಇದೆ. ಅರಮನೆ ಕಟ್ಟಿದ್ದು ನಿನ್ನೆ ಹೋದ್ರು, ಇಬ್ಬರು ಹೋದ್ರು. ಈಗ ಯಾರು ಇಲ್ಲ. ಈಗ ಸರ್ಕಾರದಿಂದ ನಮ್ಮ ಬಂಗಾರಪ್ಪಾಜಿಯವರು ಹಳೆ ಹೆಸರು, ನೀವು ಏನಾದ್ರು ಮಾಡಿ ಒಂದು ಎಂತಾದ್ರು ಒಂದು ಕೆಲಸದ ವ್ಯವಸ್ಥೆ ಮಾಡ್ಕೊಂಡು ಅದೇ ಸರ್, ಹೌಸ್ ಕೀಪಿಂಗ್ ಬೇಡ ಸರ್. ಒಳಗಡೆ ಏನೋ ಅದೇ ಹಂಗೆ ತಂದು ಕೊಡೋಕ್ಕೆಲ್ಲ ಇರ್ತಾರಲ್ಲ ಅಂತ. ಅವ್ರಿಗೇನು ತುಂಬಾ ವರ್ಷ ಕೆಲಸ ಮಾಡಂಗಿರ್ಬೇಕು. ಅದೇ ಸರ್, ಅದೇ ಫಿಸಿಕಲಿ ಎಫೆಕ್ಟ್ ಆಗಿರೋ ಒಂದು ವರ್ಷ ಮಾಡಿ ತೆಗೆದು ಬಿಡ್ತಾರೆ. ಅದನ್ನ ನೋಡ್ಬೇಕು. ಔಟ್ಸೋರ್ಸ್ ಕೊಡ್ಸೋದು 2 ನಿಮಿಷ, ಅವೆಲ್ಲ ಪರ್ಮನೆಂಟ್ ಅಲ್ಲ. ತಮ್ಮನೇ ಮಗ 3 ಜನ. ಒಂದು ಹುಡುಗಿ ಹಾಸ್ಪಿಟಲ್ ಏನು ಬರಲ್ಲ ಸರ್. ಊಟನೂ ಬರಲ್ಲ. ಆ ಹುಡುಗಿಗೆ ಬಹಳ ತುಂಬಾ ಎಲ್ಲ ಕೈ ಫ್ರ್ಯಾಕ್ಚರ್ ಆಗಿದೆ ಸರ್ 2 ಕಡೆ. ಅದನ್ನು ಇವತ್ತು ಆಪರೇಷನ್ ಮಾಡಿದ್ದಾರೆ. 4 ಜನಕ್ಕೆ ಹಾಸ್ಪಿಟಲ್ ಇಲ್ಲ, ನಾನು DC ಅವ್ರಿಗೆ ಒಂದು ಮಾತಾಡಿದ್ದೀನಿ. ಈಗ ನಾನು ಡೀಟೇಲ್ಸ್ ತಗೊಂಡು ನಾಳೆ ಒಂದ್ಸತಿ ನನಗೆ ಬ್ರೀಫ್ ಮಾಡಿ ನೀವು ಉಮೇಶ್ ನೀವು ಕೂತ್ಕೊಂಡು, ಅಲ್ಲ ಏನಾಗುತ್ತೆ, ನಾವು ಬೇರೆ ವರ್ಕ್ ಆಗ್ಬಿಡ್ತೀವಿ. ನೀವು ಯಾರು ಇಲ್ಲಿರೋರು ನೀವು ಜವಾಬ್ದಾರಿ ತಗೊಂಡು ನನಗೆ ಇನ್ಫಾರ್ಮ್ ಮಾಡಿದ್ರೆ ನಾನು ಏನು ನನಗೆ ಹೇಳಿ ನಾನು ಅದರಿಂದ ಫಾಲೋ ಅಪ್ ಮಾಡ್ತೀನಿ. ನಾನು ಅಲ್ಲಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವಿಚಾರ ಎಲ್ಲ ಮಾತಾಡಿದೆ. ನಾನು ನಿನ್ನೆ ನಮ್ಮ ಜನಸಂಪರ್ಕ ಸಭೆ ಇತ್ತು, ಅದಾದ್ಮೇಲೆ ಬೇರೆ ಕಾರ್ಯಕ್ರಮ ಇನ್ನು ಅವ್ರಿಗೆಲ್ಲ ಬಾಡಿ ಎಲ್ಲ ಕೆಲವೆಲ್ಲ ಬಂದಿರಲಿಲ್ಲ, ಲೇಟಾಗಿ ಬಂದು. ಆಮೇಲೆ ನಾನು ಹೇಳಿದೆ, ಯಾಕೆಂದ್ರೆ ಆ ಟೈಮಲ್ಲಿ ಬಂದು ನಾವು ಇದನ್ನೆಲ್ಲ ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಬಡ ಕುಟುಂಬ, ಎಲ್ಲ ಹೋದವರು. ಪಾಪ ಅವನು ಒಳ್ಳೆ ಆಸೆ ಇಟ್ಕೊಂಡು ಹೊಸ ಗಾಡಿ ತೊಗೊಂಡಿದ್ದೀನಿ ಅಂತ ಹೇಳಿ ಎಲ್ಲರೂ ಪಾಪ ಕರ್ಕೊಂಡು ಹೋದ. ಏನೋ ಒಂದು ಆಸೆ ದುಡ್ಡು ಮಾಡಿರ್ತಾರೆ, ಕಷ್ಟಪಟ್ಟು ದೇವ್ರ ಸೃಷ್ಟಿ ಮಾಡಿರ್ತಾರೆ. ಅನಾಹುತ ದುರಂತ. ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಕ್ಕೆ ಹೋಗಲ್ಲ. ದೇವರವರು ಕುಟುಂಬಕ್ಕೆ, ಅವ್ರ ಆತ್ಮಕ್ಕೆ ಶಕ್ತಿ ಕೊಡಲಿ. ಮತ್ತು ಕುಟುಂಬಸ್ಥರು ಮತ್ತು ಅವರು ಎಲ್ಲ ಸಂಬಂಧಿಕರು ಎಲ್ಲ ಅವರಿಗೆಲ್ಲರಿಗೂ ಕೂಡ, ಕೆಲವರೆಲ್ಲ ಹಿರಿಯರೆಲ್ಲ ಇದ್ದಾರೆ, ಅವ್ರ ಅಣ್ಣಂದರು ಎಲ್ಲರಿಗೂ ಕೂಡ ಧೈರ್ಯ ಕೊಡಲಿ. ಮತ್ತು ಊರು ಕೂಡ ಒಗ್ಗಟ್ಟಾಗಿರುತ್ತೆ. ನಾನು ಹೆಚ್ಚು ಮಾತು ಹೇಳಕ್ಕೆ ಹೋಗೋದಿಲ್ಲ. ಎಲ್ಲ ಜನಪ್ರತಿನಿಧಿಗಳು ಕೂಡ ಬಂದು ಹೋಗಿದ್ದಾರೆ ಅಂತೇಳಿ ಭಾವಿಸ್ತಿದ್ದೀನಿ. ಅದೇ ರೀತಿ ಈಗ ಇಲ್ಲಿ ಒಬ್ಬರು ಮನೆ ಕೊಟ್ಟಿದೆ, ಅಲ್ಲಿ 3 ಜನರು. ಮತ್ತು ಭಾಳ ಮನ್ಸಿಗೆ ನೋವಾಗೋದೇನು ಅಂತ ಹೇಳಿದರೆ, ಆ ಹೆಣ್ಮಗಳು ಕಣ್ಣಿಲ್ಲ ಅಂದ್ರೂ ಪಾಪ ನಾವು ಕೆಲವು ಸತಿ ಸರಿ ಇದ್ರೂ ನಾವು ಸರಿ ಇರಲ್ಲ, ಎಲ್ಲ ಸರಿ ಇರ್ತದೆ. ಆ ಹೆಣ್ಮಗಳು ಕಣ್ಣಿಲ್ಲ ಅಂದ್ರೂ ಇದನ್ನು ಓದಿ IAS ಕೋಚಿಂಗ್ ಎಲ್ಲ ಮಾಡಬೇಕು ಅಂಥೇಳಿ ಮತ್ತು ನ್ಯಾಷನಲ್ ಲೆವೆಲಲ್ಲೆಲ್ಲ ಸಾಧನೆ ಮಾಡಿದ್ದಾರೆ. ಅದೆಲ್ಲ ಅವ್ರ ಕುಟುಂಬಕ್ಕೆ, ಅವ್ರ ತಂದೆಯವ್ರು ಇಲ್ಲೆಲ್ಲೋ ಇದ್ದಾರೆ, ನನಗೆ ಗೊತ್ತಿಲ್ಲ. ನನಗೆ ಅಲ್ಲಿ ಮನೆಗೆ ಇದ್ದಾರೆ. ಅವ್ರ ಕುಟುಂಬದಲ್ಲಿ ಪಾಪ ಅವ್ರ ಮನೇನೂ ಕಟ್ಕೊಂಡಿಲ್ಲ. ನಾನು ಅದಕ್ಕೆ ಅವ್ರ ಮನೆಗೆ ಹೋದಾಗ ಅದನ್ನು ನೋಡಿದೆ.
ಫಸ್ಟ್ ಮನೆ ನೋಡ್ಬೇಕು, ಅವಾಗ ಗೊತ್ತಾಗುತ್ತೆ. ಅವ್ರ ಮನೆ ನೋಡಿದ್ರೆ ಅವ್ರ ದುಡ್ಡೆಲ್ಲ ಎಲ್ಲ ಹಾಕ್ಯಾರೆ, ಏನು ಸಹಕಾರ ಮಾಡಿದ್ದಾರೆ ಅವ್ರ ಹೆಣ್ಮಕ್ಳಿಗೆ ಅಂತೇಳಿ ಇಬ್ಬರು ಹೆಣ್ಮಕ್ಳನ್ನ ಇಟ್ಕೊಂಡು ಮಾಡಿದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ ನಾನು ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ. ಸರ್ಕಾರದಿಂದ ಕೆಲವು ಸವಲತ್ತುಗಳನ್ನು ನಾವು ಕೊಡಬೇಕಂತ, ಸಹಕಾರ ಕೊಡಬೇಕಂತ ಅವ್ರಿಗೇನೋ ಕೆಲಸದ ವಿಚಾರ ಹೇಳಿದ್ದಾರೆ. ನಾನು ಅದನ್ನು ನಾನು ಜವಾಬ್ದಾರಿ ತಗೊಳ್ತೀನಿ. ಅವ್ರ ಹೆಸರೇನು? ಶರಣೋಜಿದು ಫಸ್ಟು ನಾನು ಮಾತು ಕೊಡ್ತೀನಿ. ಅವ್ರಿಗೆ ಕೆಲಸನ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡೋಣ, ಯಾಕಂದ್ರೆ ಅದು ಗೊತ್ತಿರ್ತಾರೆ. ಅದ್ರ ಜೊತೆಗೆ ಸರ್ಕಾರ ಈಗ 2 ಲಕ್ಷ ರೂಪಾಯಿ ಅನೌನ್ಸ್ ಮಾಡಿದೆ. ಸಂಗಮೇಶ್ವರ್ ಅವರು ಕೂಡ ನಿನ್ನೆ ಬಂದಿದ್ದಾರೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡೋಕ್ಕೆ ಪ್ರಯತ್ನ ಪಟ್ಟರು, ಮಾತಾಡಿದ್ರೆ ಗೊತ್ತಿದ್ದಾರೆ. ಸರ್ಕಾರನೂ ನಮ್ಮದೇ ಇರೋದ್ರಿಂದ ನಾನು ಅದನ್ನು ಹೆಚ್ಚು ಮಾಡಿಸ್ತೀನಿ. ಸರ್ಕಾರದ ವತಿಯಿಂದ ನಾನು ಹೆಚ್ಚು ಮಾಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಸೋಮವಾರ ನಾನೇ ಮುಖ್ಯಮಂತ್ರಿಗಳಿಗೆ ಹೋಗಿ ನಾನು ಮಾತಾಡ್ತೀನಿ ವೈಯಕ್ತಿಕವಾಗಿ. ಮತ್ತೆಲ್ಲ ನಮ್ಮ ಮುಖಂಡರೆಲ್ಲ ಮಾತಾಡ್ತಾರೆ. ಇದೇನು ಅವ್ರಿಗೆ ದುಡ್ಡು ಕೊಟ್ಟ ತಕ್ಷಣ ಎಲ್ಲ ದುಃಖ ಹೋಗ್ಬಿಡುತ್ತೆ ಅಂತ ಹೇಳಲ್ಲ. ಆರ್ಥಿಕವಾಗಿ ಬಡತನ ಇರೋದ್ರಿಂದ ನಮ್ಮ ಕೆಲಸನೂ ಕೂಡ ಆಗುತ್ತೆ. ಉಸ್ತುವಾರಿ ಸಚಿವನಾಗಿ ನಾನು ಅದನ್ನು ಮಾಡ್ತೀನಿ. ಅದ್ರ ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಅವರು 1 ಲಕ್ಷ ಒಂದೊಂದು ಯಾರು ತೀರ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಕೊಡಬೇಕಂತ ಹೇಳಿದ್ದಾರೆ. ಅದನ್ನು ಕೂಡ ನಾನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆನ ಗಮನ ಬಂತು ಗೀತಕ್ಕ ಅವರಿಗೆ. ಸೊ ಅವಳು ಗೀತಕ್ಕ ಮತ್ತು ಶಿವಣ್ಣವರು ಅವ್ರು ಇಲ್ಲಿರಲಿಲ್ಲ, ಔಟ್ ಆಫ್ ಸ್ಟೇಷನ್ ಇದ್ದರು. ನಿನ್ನೆ ಬಂದರು ಅವರು, ನಿನ್ನೆ ಬೆಳಗ್ಗೆ. ಅದು ಗೊತ್ತಾದ ತಕ್ಷಣ ನಂಗೆ ಹೇಳಿದರು. ಸೊ ಅದನ್ನು ಕಳಿಸ್ಕೊಡ್ತಕ್ಕಂಥದ್ದು ವ್ಯವಸ್ಥೆನ 1 ಲಕ್ಷ ಕಳಿಸ್ಕೊಡ್ತೀವಿ. ಮತ್ತು ಯಾರ್ಯಾರು ಹಾಸ್ಪಿಟ್ಲಲ್ಲಿದ್ದಾರೆ ನಾನು ಮಾಹಿತಿಯನ್ನು ಅವ್ರಿಗೆ ವೈಯಕ್ತಿಕವಾಗಿ, ಯಾಕೆಂದರೆ ನಾನು ಹೆಚ್ಚು ತಗೊಳ್ಳಿಲ್ಲ ಎಷ್ಟು ಜನರು ಹಾಸ್ಪಿಟ್ಲಲ್ಲಿದ್ದರು ಏನೇನು ಆ ಮಾಹಿತಿ ಇದೆ. ಅವ್ರು ಯಾವ ಕಂಡೀಷನಲ್ಲಿ, ಯಾಕಂದರೆ ಇನ್ನಿಬ್ಬರು ಕ್ರಿಟಿಕಲ್ ಆಗಿ ಇದ್ದಾರೆ. ಇಬ್ಬರು ಅವ್ರದ್ದು ಏನೇನು ಕಂಡೀಷನ್ ಅಂತ ಹೇಳಿ ಅಲ್ಲ ಗೊತ್ತಾಯ್ತು. ಅದು ಹುಬ್ಳಿ ಹಾಸ್ಪಿಟಲ್ ಇದೆ, 2 ಲಕ್ಷದ ಬಿಲ್ ಆಗಿದೆ, ಪೇಮೆಂಟ್ ಮಾಡೋಕ್ಕೆ ಒತ್ತಾಯ ಮಾಡ್ತೀನಿ. ಆಯ್ತು, ನಾನು ಅದನ್ನ ನಾನು ಈಗ ಮಾತಾಡ್ತೀನಿ. ನಾನು ಮಾತಾಡ್ಬಿಟ್ಟು ಅದೇನು ಮಾಡ್ಬೇಕು ಅಂತ ಮಾಡ್ಸೋಣ. ನಮ್ಮ ಕಡೆಯಿಂದ ಮಾಡೋಣ. ಅಲ್ಲ ನಾನು ಮಾತಾಡ್ತೀನಿ. ಅದು ಮಾತಾಡಿಸಿ 4 ಜನರು ಅವ್ರದ್ದು ಏನೇನು ಕಂಡೀಷನ್ ನಾನು ತಗೊಳ್ತೀನಿ. ನಾಳೆ ಬೆಳಗ್ಗೆ ನನಗೆ ಹನುಮಂತು ಇಲ್ಲಿ ಮತ್ತು ಲೀಡರ್ಸ್ ನೀವೆಲ್ಲರೂ ಕೂಡ ನನಗೆ ಮಾಹಿತಿ ಕೊಟ್ಟರೆ ನಾನು ಕೂಡ ಮಾತಾಡ್ತೀನಿ, DC ಅವ್ರಿಗೂ ಮಾತಾಡ್ತೀನಿ. ನಾನು ಮಾಡಿ ಏನು ಸಹಾಯ ಮಾಡಬೇಕು ನಾವು ಮಾಡೋಣ. ಯಾಕಂದರೆ ಇದಕ್ಕಿಂತ ಹೆಚ್ಚು ಭಾಷಣ ಮಾಡಿ ಇದ್ರದ್ದೆಲ್ಲ ಉಪಯೋಗ ಆಗುತ್ತೆ. ಎಲ್ಲರೂ ಕೈ ಜೋಡಿಸ್ಬೇಕಾಗುತ್ತೆ. ಅವರು ಸಹಕಾರ ಮಾಡೋದನ್ನ ಮಾಡೋಣ. ನಾನು ಇನ್ನೊಂದು 4-5 ದಿವಸದೊಳಗೆ ಅವ್ರಿಗೆ ನನ್ನ ಕಡೆ ಹೋಗಿದ್ದೀವಿ ಸರ್. ಇವಾಗ ಒಳಗಡೆ ಬಿಡಲಿಲ್ಲ ಸರ್. ಅಲ್ಲೇ ಆಪರೇಷನ್ ಕರ್ಕೊಂಡು ಹೋಗಿದ್ದಾರೆ ಸರ್. ನಾನು ತಿಳ್ಕೊಳ್ತೀನಿ, ತಗೊಳ್ಳಿ. ನಾನು ತಿಳ್ಕೊಂಡು ಅವ್ರ ಕುಟುಂಬಸ್ಥರಿಗೂ ಇಲ್ಲ ಊರವರಿಗೆ ನಾನು ಹೇಳ್ತೀನಿ, ಅದನ್ನ ಮಾಹಿತಿ ಕೊಡ್ತೀನಿ. ಮತ್ತು ಹುಬ್ಳಿಯಲ್ಲಿ ಯಾರಿದ್ದಾರೆ ಅವ್ರದ್ದು ಕೂಡ ಮಾಹಿತಿ ಆಯಿತು. ಅವ್ರದ್ದು ಮಾಹಿತಿ ತಗೊಳ್ತೀನಿ. ನಾನು ಈಗ ತಗೊಳ್ತೀನಿ. ಈಗ ನಾನು ಬಂದಿದ್ದೀನಲ್ಲ, ತಗೊಳ್ತೀನಿ. ವೈಯಕ್ತಿಕವಾಗಲ್ದ ಇನ್ನು ಯಾರ್ಯಾರು ನೀವು ಸಹಾಯ ಮಾಡ್ತಿರೋ ಮಾಡಿರಿ. ಅದೇನು ಅನೌನ್ಸ್ ಮಾಡಿ ದೊಡ್ಡಸ್ಕೆ ಮಾಡೋದಲ್ಲ. ಇದು ಕಷ್ಟಕ್ಕೆ ಬಂದಾಗ ಬಡತನಕ್ಕೆ ನಾವು ಸಹಕಾರ ಮಾಡಬೇಕಾಗತ್ತೆ. ಅದನ್ನು ನಾವು ಮಾಡಿಸ್ತೀವಿ. ಅದನ್ನು ಆದಷ್ಟು ಬೇಗ ನಾನು ಮುಂದಿನ ವಾರನ ನನ್ನ ಕಡೆಯಿಂದ ಮಾಡ್ತೀನಿ. ಬಟ್ ಸರ್ಕಾರದಿಂದ ಹೆಚ್ಚು ಮಾಡಿಸ್ತಕ್ಕಂಥದ್ದು ಇದು ಮಾಡ್ತೀನಿ. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿ ನನಗೂ ಸಿಕ್ಕಿಲ್ಲ. ಅವ್ರು ಡೆಲ್ಲಿಗೆ ಹೋಗಿದ್ರು, ನಿನ್ನೆ ಬಂದಿರಬೇಕು. ನಿನ್ನೆ ಇವತ್ತು ಬರ್ತಾರೆ ಗೊತ್ತಿಲ್ಲ. ಅವ್ರ ಹತ್ರ ಮಾತಾಡಿದ ತಕ್ಷಣ ಹೆಚ್ಚು ಮಾಡಿಸ್ತಕ್ಕಂಥದ್ದು ಸಂಗಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ನಿನ್ನೆ ಆ್ಯಕ್ಚುಲಿ ಶಾರದಕ್ಕವರು ನನಗೆ ಫೋನ್ ಮಾಡಿ ಹೀಗಾಗಿದೆ, ಸ್ವಲ್ಪ ನೀವು ಮಾತು ಹೇಳಿ, ಸ್ವಲ್ಪ ಇಷ್ಟೇ ಅನೌನ್ಸ್ ಮಾಡಿದ್ದಾರೆ, ಜಾಸ್ತಿ ಮಾಡ್ತೀವಿ ಅಂತ. ಉಸ್ತುವಾರಿ ಸಚಿವನಾಗ ಆ ಜವಾಬ್ದಾರಿ ನಾನು ತಗೊಳ್ತೀನಿ. ಇಲ್ಲ ಪರವಾಗಿಲ್ಲ, ಲೆಟರ್ ಕಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಬರ್ದಾಯಿತು. ನಾನು ಮುಖ್ಯಮಂತ್ರಿಗಳಿಗೆ ಮಾತಾಡಿ ಹೇಳ್ತೀನಿ, ಜಾಸ್ತಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡೋಣ. ನಾನು ಇಷ್ಟು ಹೇಳಿ ಮತ್ತೆ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ನೋಡಿ, ಎಲ್ಲ ಊರವರೆಲ್ಲ ಕುತ್ಕೋಬೇಕು, ಎಲ್ಲ ಜವಾಬ್ದಾರಿ ತೊಗೊಂಡು ನಾವು ಮಾಡೋಣ. ಒಂದು ಮನವಿ ಇದೆ.